ಅಮ್ಮವರು ಭಾಷಣದಲ್ಲಿ ಹೇಳಿದರು, ನಾವು ಏನೇನು ಮಾಡಿದ್ದೇವೆ, ಏನೇನು ಮಾಡ್ತಾ ಇದ್ದೇವೆ ಅನ್ನೋ ಬಗ್ಗೆ ಪರಿಪೂರ್ಣವಾಗಿ ಹೇಳಿದರು. ಒಂದು ಮಾತ್ರ ಹೇಳಲಿಲ್ಲ ಅವರು, ಯಾವುದು ಅಂತ ಹೇಳಿದರೆ ನಾವು ಮಕ್ಕಳ ಕೈಯಿಂದ ಮೊಬೈಲ್ ಕಸಿಬೇಕು, ಅದು ಹೇಳಲಿಲ್ಲ ಅವರು. ಹತ್ತು ಕೂಡಲೇ ಮೊಬೈಲ್ ಕೊಡುವುದು, ಊಟ ಮಾಡೋದಿಲ್ಲ ಅಂತ ಮೊಬೈಲ್ ಕೊಡುವುದು, ದಿನ ಅಪ್ಪಗೆ ನೋಡು ಅಮ್ಮಗೆ ನೋಡು ಅಂತ ಮೊಬೈಲ್ ತೋರಿಸೋದು. ನಿನ್ನೆ ರಾತ್ರಿ ಸರಿ ಕೇಳ್ಕೊಳ್ಳಿ, ನಿನ್ನೆ ರಾತ್ರಿ 12 ವರ್ಷದ ಹುಡುಗ, ನಾನು ಅಡ್ಮಿಟ್ ಮಾಡಿ ಬಂದಿದ್ದೇನೆ, ಈಗ ಹೋಗ್ಲಿಕ್ಕೆ ಉಂಟಲ್ಲಿ. 12 ವರ್ಷದ ಹುಡುಗ ಅಯ್ಯೋ ಅಂತ ಕೂಗ್ತಾನೆ ರಾತ್ರಿ. ಅಲ್ಲಿ ತಗೊಂಡು ಹೋಗಿ ಮಹಿಮಾ ಆಚಾರ್ಯ NR ಆಚಾರ್ಯದಲ್ಲಿ ತೋರಿಸಿದ್ರೆ ಆ ಮೊಬೈಲಲ್ಲಿ ಆ ಫಿಲ್ಮ್ ಬಂದು ಕೂಡ ಕೂಗ್ತಾನವ. ಅದಕ್ಕೆ ಅಡಿಕ್ಟ್ ಆಗಿದ್ದಾನಂತೆ. ಈಗ 2 ತಿಂಗಳು ಬೇಕಂತೆ ಸರಿ ಮಾಡಲಿಕ್ಕೆ. ನೋಡಿ, ಮಕ್ಕಳಂತೂ ಬೇಡ, ಒಂದು ಮಗು ಆದರೂ ಸಾಕು ನಮ್ಮ ಹಿಂದೂಗಳಿಗೆ. ಅದು ನೌಕರಿ ಅದ ಅಂತಂದರೆ ಅದು ಬೇಡ, ಇಷ್ಟೇ ತುಂಡಿದ್ರೂ ಸಾಕು, ಕೈಕಾಲು ಇಲ್ದಿರೂ ಅಡ್ಡಿಲ್ಲ. ಒಟ್ಟು ದುಡ್ಡು, ಬ್ಯಾಂಗ್ಳೂರಲ್ಲಿ ಮನೆ, ಒಂದು ಕಾರು, ಗಟ್ಟಿ ಮಾತಾಡಿ ಗಂಡನೂ ಬೇಡ. ಇಂಥ ಪರಿಸ್ಥಿತಿಗೆ ನಾವು ಬಂದು ಮುಟ್ತಾ ಇದ್ದೇವೆ. ದುಡ್ಡಿನ ಬೆನ್ನಿಗೆ ಬಿದ್ದಿದ್ದೇವೆ, ನಾವು ಹಣ ಒಟ್ಟು ಮಾಡಲಿಕ್ಕೆ ಬಿದ್ದಿದ್ದೇವೆ. ಈಗ ಒಂದೇ ಹುಡುಗ ಡಾಕ್ಟರ್ ಹತ್ರ ಹೋದರೂ ಕೂಡ ಹೇಳಿದ್ರು ಅವರು, 12 ವರ್ಷದ ಒಳಗಿನ ಹುಡುಗನ ಅಂತ ಕೇಳಿದ್ರು. ಅದು ಆಗ್ತದಂತೆ ನೋಡಿ, ಈ ಮೊಬೈಲ್ಗೆ ಅಡಿಕ್ಟ್ ಆಗ್ತಾರಂತೆ ಅವರು. ನಿನ್ನೆ ರಾತ್ರಿ ಅಡ್ಮಿಟ್ ಮಾಡಿದ್ದೇನೆ. ಅಕ್ಕ ರಾತ್ರಿ ಬೊಬ್ಬೆ, ಅಯ್ಯೋ ಹೀಗೆ ಮಾಡ್ತಾನೆ. ಇದು ಯಾರೂ ಹೇಳೋದಿಲ್ಲ ಇವತ್ತೆ. ಬರೀ ಎಜುಕೇಷನ್, ಬರೀ ಎಜುಕೇಷನ್, IT, BT, TB ಇದರಲ್ಲೇ ಅವರು ಇದನ್ನು ನೋಡಿ. ಎಷ್ಟು ಕಡೆಗೆ ಗದ್ದೆಗಳೆಲ್ಲ ಹಾಳು ಧೂಳು ಮಾಡಿ ಹಾಕಿದ್ದಾರೆ ನೋಡಿ. ಆ ಗದ್ದೆಯಲ್ಲಿ ಕ್ರಿಕೆಟ್ ಆಡ್ತಾರೆ ಹಿಂದಿನವರೆಲ್ಲ, ಅದು ನೆಟ್ಟದ ಗದ್ದೆ ಅಲ್ವ ಅದು. ಏನಾದರೂ ಒಂದು ಕೃಷಿ ಅನ್ನುವಂಥದ್ದು ಏನಾದರೂ ಮಾಡ್ತಾರೆ ಇವತ್ತು. ಎಂತ ನೋಡಿದ್ರು ದುಡ್ಡು ಕೊಟ್ಟು ತಗೊಳ್ಳೋದು, ದುಡ್ಡು ಕೊಟ್ಟು ತಗೊಳ್ಳೋದು. ಅದಕ್ಕೆ ಏನು ಹಾಕಿ ಬೆಳೆಸ್ತಾರೆ ಅಂತ ನಮಗೇನಾದರೂ ಗೊತ್ತುಂಟೋ? ನಾನೊಂದು ಅಲ್ಲಿ 50 ಮಲ್ಲಿಗೆ ಗಿಡ ನೆಟ್ಟಿದೆ. ಮೊಕ್ಕೆ ಆಗೋದಿಲ್ಲ ಅಂತ ಯಾಜಿ ಅವ್ರ ಹತ್ರ ಹೋದೆ, ಶಿರಾಲಿ. ಅವರೆಂಥದ್ದು ಬಯೋಬ್ಲೂಮ್ ಅಂತ ಒಂದು ಮೆಡಿಸಿನ್ ಕೊಟ್ಟರು. ಅದು ಮನುಷ್ಯರಿಗೂ ತೆಗಿತದಂತೆ. ಅದು ಮೂಗಿಗೆ ಬಟ್ಟೆ ಕಟ್ಕೊಳ್ಳಿ ಅಂದ್ರೆ ಅವ್ರು ನನಗೆ, ನಾ ಗೋಣಿ ಕಟ್ಕೊಂಡೆ, ಗೋಣಿ ಬಟ್ಟೆ ಕಟ್ಟುತ್ತಾಗೋದಿಲ್ಲ ಅದು. ಅದನ್ನು ನೀರಲ್ಲಿ ಹಾಕಿ ಸಂಪ್ರೋಕ್ಷಣೆ ಮಾಡಿದ ಮೇಲೆ ಒಂದು ಮೊಕ್ಕೆ ಆಯಿತು, ಕಟ್ಕೊಳ್ಳಿಕ್ಕಾಗಲಿಲ್ಲ. 85 ಮೊಳ ಹೋಗಾಯಿತು 50 ಗಿಡಕ್ಕೆ ಒಂದು ದಿವಸಕ್ಕೆ. 1.5 ವರ್ಷದೊಳಗೆ ಗಿಡ ಸತ್ತೇ ಹೋಯ್ತು ಪೂರ. ಬಾಯೋ ಬ್ಲೂಮಲ್ಲ, ತಾಲಿ ತಗೊಂಡು ತಿಕ್ಕರು ಒಂದು ಚಿಗುರು ತರಿಸ್ಕೊಳ್ಳಿಕ್ಕಾಗಲಿಲ್ಲ ನನ್ನ ಹತ್ರ. ಪೂರ ಕಿತ್ತು ಬಿಸಾಡಿಬಿಟ್ಟೆ ನಾನು. ನಾವು ಇವತ್ತು 35-40 ವರ್ಷದೊಳಗೆ ರೋಗ ಬರ್ತದೆ ನೋಡಿ, ಇದೇ ತಿಂದದ್ದು ನಾವು. ಇವತ್ತು 40 ವರ್ಷಕ್ಕೆ ಕ್ಯಾನ್ಸರ್, 18 ವರ್ಷಕ್ಕೆ ಬೋನ್ ಕ್ಯಾನ್ಸರ್, ಸಣ್ಣ ಸಣ್ಣ ರೋಗ, ಥೈರಾಯ್ಡ್ ಕ್ಯಾನ್ಸರ್ಗೋಯ್ತು, ಮೂಲವ್ಯಾಧಿ ಕ್ಯಾನ್ಸರ್ಗೋಯ್ತು. ನಾವು ತಿನ್ನುವ ಪ್ರತಿಯೊಂದು ಆಹಾರವೂ ಪಾಯ್ಸನ್, ವಿಷ. ನಮ್ಗೆ ಅದು ಗೊತ್ತಾಗೋದಿಲ್ಲ. ಗೋಬಿ ಮಂಚೂರಿ ಅಂತ ಎಂಥದ್ದು ಹಾಕಿ ಕೆಂಪು ಲಾಲ್ ಮಾಡಿಕೊಟ್ಟ, ಇವು ತಿಂದ ಮೇಲೆ 1 ತಿಂಗಳಂದ್ರೆ ಇವು ಕೆಂಪಾಗಿ ಬೀಳ್ತಾನೆ. ಇವನಿಗೆ ರೋಗ ಅಂತಂದು ಗೊತ್ತಾಗೋದಿಲ್ಲ ಡಾಕ್ಟ್ರಿಗೆ. ನಾವು ಇವತ್ತು ಈ ರೀತಿಯಲ್ಲಿ ಪರಾವಲಂಬಿ ಆಗ್ತಾವೆ ಇದ್ದೇವೆ ವಿನ ನಾವು ಸ್ವಾವಲಂಬಿ ಆಗ್ತಾ ಇಲ್ಲ. ಮತ್ತು ಯಾರೂ ಹೇಳೋದು ಇಲ್ಲ ಈ ಬಗ್ಗೆ. IT, BT ಕಂಪ್ನಿ, ಜಾಬ್, ಬೆಂಗಳೂರು, ಲಂಕಾ, ಇಂಡೋನೇಷಿಯಾ. ಸ್ವಾಮಿ ಒಂದು ಹೇಳ್ತೇನೆ, ನೀವು ನಿತ್ತ ನೆಲ ನಿಮಗೆ ಹುಟ್ಟಿದ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಅವರು ನಿಮಗೆ, ವಿನಃ ಬೇರೆಯವರ ಬಿಲ್ಡಿಂಗು, ಬೇರೆಯವರ ಮನೆ ಎಂದಿಗೂ ನಮ್ದು ಆಗೋದಿಲ್ಲ. ಅವರು ಹುಲ್ಲಿನ ಮನೆಯಲ್ಲಿ ಮಲಗಿದವರಿಗೆ ಈಗ ಸ್ಲ್ಯಾಪಿನ ಮನೆಯಲ್ಲಿ ನಿದ್ರೆ ಬರ್ತದೆ ಹೇಳಿ ನೋಡುವ, ಯಾರಾದರೂ ಒಬ್ಬರು ಎದ್ದು ಹೇಳಿ ನೋಡುವ. ಆವಾಗ ನಮ್ಮ ಹಿರಿಯರದೆಲ್ಲ ಹುಲ್ಲದ ಮನೆ ಇತ್ತು, ಎಂಥ ನಿದ್ರೆ ಬೀಳ್ತಿತ್ತು, ಏಸಿನ ಮನೆ ಕಣ್ಣಾಗ್ತಿತ್ತು. ಈಗ ಸ್ಲ್ಯಾಪಿನ ಮನೆಗಂದ್ರು ಒಬ್ರಿಗಾದ್ರೂ ನಿದ್ರೆ ಉಂಟ ನೋಡಿ. ಕಾರಣ ನುಷಿ ಕಾಟ ಜಾಸ್ತಿ ಆಗಿದೆ. ಹಾಗಾಗಿ ಖಂಡಿತ ಈ ಹಾಲನ್ನು ಓಪನಿಂಗಿಗೆ ಧರ್ಮಾಧಿಕಾರಿಗಳಿಗೆ ನಾವು ಕರೆದದ್ದು ಅಲ್ಲಿ ಹೋಗಿ. ಅವರು ಬೇರೆ ಕಾರ್ಯದಲ್ಲಿ ಇರಲಿಕ್ಕಾಗಿ ಬರಲಿಕ್ಕಾಗಲಿಲ್ಲ, ಮುಂದೆ ಒಮ್ಮೆ ಬರ್ತೇನೆ ಅಂತ ಅವರು ಹೇಳಿದರು ನಮಗೆ. ನಾವು ನಿಮ್ಮಲ್ಲಿ ಮಾತೆಯರಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೇನೆ, ಮಕ್ಕಳಿಗೆ ಸಂಸ್ಕಾರ ಕೊಡಿ. ಸಂಸಾರ ಸಗೆ ಕ ಒತ್ತು ಕೊಟ್ಟರೆ ಸಂಸ್ಕಾರ. ನಾವು ಅದೇ ಕೊಡಲಿಲ್ಲ ಇವತ್ತು ಮಕ್ಕಳಿಗೆ. ಬರೀ ಫೋನು, ಸಿಟ್ಟು ಆಯ್ತಾ ಮಗ ಅಂದೇಳಿ ಅಲ್ಲಿ ದೇವಸ್ಥಾನದಲ್ಲಿ ಬರ್ತಾರೆ. ಆ ಸಿಟ್ಟಿಗೆ ಕಾರಣ ಮೊಬೈಲು 4G. ಅದನ್ನು ನೀವು ಮೊದಲೇ ಮಕ್ಕಳಿಗೆ ಕಂಟ್ರೋಲ್ ಮಾಡಿ